ನಮಸ್ಕಾರ. ನಾನು ಅಂದ್ಕೊತೀನಿ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ. ಇವತ್ತು ಏನಪ್ಪ ವ್ಲಾಗ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಇವತ್ತು ನಾನು ರಶ್ಮಿ ಅಕ್ಕ ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದ್ರ ರಿಲೇಟೆಡಾಗಿ ಮೇಕಿಂಗ್ ವಿಡಿಯೋ ಥರ, ಆಮೇಲೆ ನಾವೇನೇನು ಮಾಡ್ತೀವಿ ಅದನ್ನೆಲ್ಲನೂ ಸಹ ಒಂದು ಶಾರ್ಟ್ ವ್ಲಾಗಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಹೀಗೆ ಇದ್ದರೆ ಕಂಟೆಂಟ್ಸ್ನ ಚೆನ್ನಾಗಿ ಕೊಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ನಾನಿಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ರಶ್ಮಿ ಅಕ್ಕ ಗೈಸ್ ನೋಡಿ, ಅಕ್ಕ ಓಡೋಗ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಕೆಲಸ ಬಂತು. ಸೊ ಅಕ್ಕ ನಾನು ಹೊರಗಡೆ ಹೋಗ್ತಿದ್ದೀವಿ, ಸೀದಾಗ ಅರ್ಜೆಂಟ್ ಮಾಡ್ತಿದ್ದಾರೆ, ಹೋಗೋಣ ಅಂತ. ಸೊ ಹೋಗ್ತಿದ್ದೀವಿ. ಗಾಯ್ಸ್ ಗಾಡಿ ಈಚೆ ಇದೆಯಾ? ಇದೆ ಗಾಡಿ. ಇದಾ ಹೊರಗಡೆ ತೆಗಿಬೇಕಾ? ಬನ್ನಿ, ಗೇಟ್ ಓಪನ್ ಮಾಡ್ತೀನಿ. ಎಸ್ ಗಾಯ್ಸ್, ಆಮೇಲೆ ಮತ್ತೆ ಏನು ಸಮಾಚಾರ ಅಂತ ಹೇಳಿದ್ರೆ, ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಅಯ್ಯೋ ನಾಯಿ ಬೇರೆ ಐತೆ, ನಂಗೆ ಭಯ. ಅವಕ್ಕಂಗೆ ಭಯ ಆಗಲ್ಲ, ಅದು ನೋಡ್ತಿದ್ದೆ, ನನ್ನೇ ನೋಡ್ತೈತೆ. ನಂಗೆ ಎಷ್ಟು ಭಯ ಆಗ್ಬೇಡ. ನೋಡಿ ಗ್ರಾಯಿಸ್ಕೊಂಡ್ಬಿಟ್ಟೈತೆ. ಹೇಯ್, ಆಮೇಲೆ ಕಚ್ಬಿಟ್ಬಿಟ್ಟ. ಏನು ಮಾಡಲ್ವಾ? ಓಕೆ, ಆ ಕಡೆ ಹೋಗು, ಆ ಕಡೆ ಹೋಗು. ಇಲ್ಲಿ ನೋಡಿ, ರಶ್ಮಿ ಅಕ್ಕ ಆಲ್ರೆಡಿ ಗಾಡಿ ಎಲ್ಲ ಎತ್ಕೊಂಡು ರೆಡಿ ಆಗ್ಬಿಟ್ಟವ್ರೆ. ನಡೀರಿ ಅಕ್ಕ. ಓಕೆ ಗಾಯ್ಸ್, ಇರಿ ಒಂದು ನಿಮಿಷ, ನಾನು ಗೇಟ್ ಕ್ಲೋಸ್ ಮಾಡಿಬಿಟ್ಟು ಬೇಗ ಹೋಗ್ಬೇಕು. ಸೊ ಬಾಯ್ ಸಿಗ್ತೀನಿ. ಅಲ್ಲಿಂದ ಬಂದಿದ್ದಾನಲ್ವಾ? ಈಗ ಹೆಂಗಿದ್ರು ಇದ್ದೇ ಇರ್ತಾನೆ. ಹೌದು, ನಮ್ ಕೆಲ್ಸನೇ ಆಗ್ಬಿಡ್ಬೇಕು. ಏನು ಇಲ್ದಾರೆ ಏನ್ ಮಾಡೋದು ಒಳ್ಳೇದೇನೆ. ನೋಡಿ ಗಾಯ್ಸ್, ಇವಾಗ ಅಕ್ಕ ಕರ್ಕೊಂಡು ಹೋಗ್ತಿದ್ದಾರೆ ನನ್ನನ್ನ. ನಾನು ಬ್ಲಾಗ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಗಾಡಿ ಅನ್ಸುತ್ತೆ, ಕೇಳ್ಸಲ್ಲ, ಆದ್ರೂ ಮೈಕ್ ಹಾಕೊಳ್ತೀನಿ. ಎಷ್ಟು ಮಟ್ಟ ಕೇಳಿಸುತ್ತೆ ಅಂತ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಸೊ ನಾವು ಹೋಗ್ತೀವಿ ಗಾಯ್ಸ್, ಅನ್ನಪುರ ಹೋಗ್ತಿದ್ದೀವಿ ಇವಾಗ. ಅಂತ ಹೇಳಿದ್ರೆ ಕೊಣಂಕುಂಟೆ ಇದೆಯಲ್ಲ, ಅದನ್ನ ಮುಂದೆ. ಎಸ್ಟೇಟ್ ಹತ್ರ. ಯಾವುದು? ಎಸ್ಟೇಟ್ ಅಂತ, ವಜ್ರಮುನಿ ಎಸ್ಟೇಟ್ ಅಂತ ಇದೆ ಅಂತ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಫೇಮಸ್ ಅದು ಆ ಕಡೆ ಫೇಮಸ್ ಅಂತ. ಸೊ ಹೋಗ್ತಿದ್ದೀವಿ ಇವಾಗ. ಅಂಡ್ ನಮ್ಮ ವ್ಲಾಗ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ನಮ್ಗಂತೂ ಗೊತ್ತಿಲ್ಲ. ಸೊ ತರ್ತೀವಿ. ಮಿಸ್ಟೇಕ್ಸ್ ಇದ್ರೆ ಹೇಳಿ. ಕೆಲಸ ಮುಗಿಸ್ಕೊಂಡು ಜಸ್ಟ್ ಮನೆಗೆ ಬಂದು ವಿಡಿಯೋ ಶೂಟ್ ಸ್ಟಾರ್ಟ್ ಮಾಡಿದ್ವಿ. ನಾನು ಕ್ಯಾಮ್ರಾಮ್ಯಾನ್. ಎಸ್ ಗಾಯ್ಸ್, ನೋಡಿದ್ರಿ ಅಲ್ವಾ? ಸೊ ನಾನು ಆವಾಗಲೇ ಹೇಳ್ದಾಗೆ ಅವರು ರೀಲ್ಸ್ ಮಾಡ್ತಿದ್ದಾರೆ. ಸೊ ನಾನು ಹೇಗೆ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಆ್ಯಂಡ್ ಒಬ್ಬೊಬ್ಬರನ್ನೇ ಮಾತಾಡಿಸ್ತೀನಿ. ಬನ್ನಿ, ಹೇಗಿರುತ್ತೆ ಏನು ಅಂತ. ಇವಾಗ ಫಸ್ಟು ನಾನು ರಶ್ಮಿ ಅಕ್ಕನ ಮಾತಾಡಿಸ್ತೀನಿ ಆ್ಯಂಡ್ ನನ್ನ ಚಾನಲ್ ಬಗ್ಗೆನೂ ಮಾತಾಡಿಸ್ತೀನಿ ಅವ್ರ ಹತ್ರ. ಬನ್ನಿ ಮಾತಾಡೋಣ. ಲೆಟ್ಸ್ ಸ್ಟಾರ್ಟ್. ಓಕೆ, ತೋರಿಸ್ತೀನಿ ತಡೀರಿ. ರಶ್ಮಿ ಅಕ್ಕ, ಹಾಯ್ ಗಾಯ್ಸ್, ಹೇಗಿದ್ದೀರಾ? ನಾವು ರೀಲ್ಸ್ ಮಾಡಕ್ಕೆ ನೋಡಿ ಯಾವ ತರ ರೆಡಿ ಆಗ್ಬಿಟ್ಟಿದೀವಿ. ಸೂಪರ್ ಟಕ್ ಅಂತ ರೆಡಿ ಆಗ್ಬಿಡ್ತೀವಿ. ಇವಾಗ ರೀಲ್ಸ್ ಮಾಡ್ತಾ ಇರ್ತೀವಿ. ಹೆಂಗ್ ಮಾಡ್ತೀವಿ ಅಂತ ನೀವು ನೋಡ್ಬಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಕೂಡ. ಓಕೆ, ನನ್ನ ಚಾನಲ್ ಬಗ್ಗೆ ಏನು ಹೇಳ್ತೀರಾ? ನಿಮ್ ಚಾನಲ್ ಸಕ್ಕದಾಗಿದೆ. ಇವಳಿಗೆ ತುಂಬಾ ಟ್ಯಾಲೆಂಟ್ ಇದೆ, ತುಂಬಾ ಚೆನ್ನಾಗಿದೆ. ನೀವೆಲ್ಲ ನೋಡ್ಬೋದು. ಬೇರೆ ನಮಗೆಲ್ಲ ಅಷ್ಟೊಂದೆಲ್ಲ ಟ್ಯಾಲೆಂಟ್ ಇಲ್ಲ, ಆಕ್ಟಿಂಗ್ ಮಾಡೋದಷ್ಟೇ. ಇವಳು ಎಡಿಟಿಂಗ್ ಎಲ್ಲ ತುಂಬಾ ಸಕ್ಕದಾಗಿದ್ದಾಳೆ. ಸೊ ಒಂದು ಯೂಟ್ಯೂಬ್ ಚಾನಲ್ ಗ್ರೋ ಮಾಡೋದಂದ್ರೆ ತುಂಬಾ ಕಷ್ಟ ಇದೆ, ಎಲ್ಲರ ಕೈಲೂ ಆಗಲ್ಲ. ಅವಳು ನಾನು 3 year ಇಂದ ಸ್ಟ್ರಗಲ್ ಮಾಡ್ತಾ ಇದ್ದೀನಿ. 1 year ಬಂದ್ಬಿಟ್ಟು ಇವಳು ತುಂಬಾ ಗ್ರೋತ್ ಆಗ್ಬಿಟ್ಟಿಲ್ಲ. ಆಲ್ ದ ಬೆಸ್ಟ್. ನೀವು ಕೂಡ ಇವಳಿಗೆ ಸಪೋರ್ಟ್ ಮಾಡಿ, ಹಾಗೆ ಎಲ್ಲರೂ ನೋಡಿ ನಿಮ್ಮ ಅನಿಸಿಕೆಗಳು, ನಿಮ್ಮ ಅಭಿಪ್ರಾಯಗಳನ್ನ ನಮಗೆ ನಿಜವಾಗ್ಲೂ ತಿಳಿಸ್ಕೊಟ್ರೆ ನಾವಿನ್ನ ಗ್ರೋ ಆಗಕ್ಕೆ ಈಸಿ ಆಗುತ್ತೆ. ಅಂಡ್ ನಿಮ್ಗೆ ಯಾವ್ಯಾವ ತರ ಕಂಟೆಂಟ್ ಬೇಕು, ಆಮೇಲೆ ಯಾವ್ಯಾವ ತರ ವಿಡಿಯೋ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ. ಸೊ ನಮ್ಮಿಬ್ರಿಗೆ ಏನ್ ಕಂಟೆಂಟ್ ಕೊಟ್ರೆ ನಿಮ್ಗೆ ಚೆನ್ನಾಗ್ ಅನ್ಸುತ್ತೆ ಅಂತ ಅಂದ್ಬಿಟ್ಟು ಆ ಕಂಟೆಂಟ್ಗಳನ್ನ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ, ನಿಮ್ಮ ವ್ಯಾಲ್ಯೂ ಅಂದ್ರೆ ನೀವು ಕೊಡೋ ಕಮೆಂಟ್ ನ ಪ್ರತಿಯೊಂದಕ್ಕೂ ನಾವು ಟ್ಯಾಲಿ ಮಾಡಿಕೊಂಡು ಗ್ಯಾರಂಟಿ ನೆಕ್ಸ್ಟ್ ವಿಡಿಯೋಗೆ ಅದನ್ನ ಅನ್ವಯಿಸ್ಕೊಂಡು ಮಾಡ್ತೀವಿ. ಎಸ್ ಗಾಯ್ಸ್, ಇವಾಗ ನಾನು ನಮ್ಮ ಅಪ್ಪನ ಮಾತಾಡ್ಸೋದಕ್ಕೆ ಇಷ್ಟಪಡ್ತೀನಿ. ಸೊ ಇವರೇ ನಮ್ಮಪ್ಪ. ಸೊ ಅವ್ರಿಗೆ ಮಾತಾಡಪ್ಪ. ನನ್ನ ಚಾನಲ್ ಬಗ್ಗೆ ಏನಾದ್ರು ಹೇಳು. ನನ್ನ ಮಗಳು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದೆ. ನೀವು ಅದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟು ಕಮೆಂಟ್ ಮಾಡಿ ಒಳ್ಳೊಳ್ಳೆ ಇದು ಹಾಕಿ ಅಂತ ಆಶೀರ್ವಾದ ಆರೈಕೆ. ಗಾಯ್ಸ್, ಸರ್ ನೀವು ಮಾತಾಡ್ತೀರಾ? ಇಟ್ಸ್ ಓಕೆ ಸರ್. ಇದು ನನ್ನ ಚಾನಲ್, ಯೂಟ್ಯೂಬ್ ಚಾನಲ್. ನಿಮ್ಮ ಚಾನಲ್ ಹೆಸರು? ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಮಮತಾ ಮಹಾದೇವ್ ಅಂತ. ಮಮತಾ ಮಹಾದೇವ್ ಇರುತ್ತೆ. ಒಳ್ಳೆ ಯೂಟ್ಯೂಬರ್, ಒಳ್ಳೆ ಎಡಿಟಿಂಗ್ ಎಲ್ಲ ಆಕ್ಟಿವಿಟಿ ಎಲ್ಲ ಮಲ್ಟಿಪಲ್ ಟ್ಯಾಲೆಂಟ್ ಬರ್ತಾ ಇದೆ. ಇವ್ರಿಗೆ ಈ ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಟ್ಯಾಲೆಂಟ್ ಇರೋದು ನಮಗೆ ಕನ್ನಡಕ್ಕೆ ಒಂಥರ ಸಂತೋಷ ತಂದಿದೆ ಅಂತ ನಾನು ಹೇಳ್ತೀನಿ. ಇವರಿಗೆ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇವರಿಗೆ ಯೂಟ್ಯೂಬ್ ಚಾನಲನ್ನು ಗ್ರೋ ಮಾಡೋಕ್ಕೆ ಎಲ್ಲ ಸಹಕಾರ ಮಾಡಿ.
ಓಕೆ ನೋಡಿದ್ರಿ ಅಲ್ವಾ ಗಾಯ್ಸ್, ಇದು ಇವತ್ತು ನಾವು ಇಷ್ಟು ಜನ ಸೇರಿಕೊಂಡು ಒಂದು ರೀಲ್ಸ್ ಆ ಥರ ಏನೇ ಒಂದು ಇರ್ಬೋದು ಆ ಥರ ಒಂದು ವೀಡಿಯೋಸ್ ಆ ಥರ ಎಲ್ಲ ಮಾಡಿಕೊಂಡು ನಾವು ನನ್ನ ಚಾನಲ್ನ ಗ್ರೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವತ್ತು ಅವ್ರು ಹೇಗೆ ರೀಲ್ಸ್ ಮಾಡ್ತಾರೆ ಅದನ್ನು ಸ್ವಲ್ಪ ಏನು ಮಾಡೋಕ್ಕಾಗಲ್ಲ. ಶೂಟ್ಸ್ ಟೈಮಲ್ಲಿ ಇದನ್ನ ಜ್ಯೂಸ್ನೆಲ್ಲ ಗ್ಲಾಸಿಗೆ ಹಾಕೊಂಡು ಕುಡಿದು ಅದನ್ನು ತೊಳೆದಿಟ್ಟು ಅದಕ್ಕೆಲ್ಲ ಟೈಮ್ ಇರಲ್ಲ. ಎಲ್ಲರೂ ಅವ್ರವ್ರ ಸೊ ಗಾಯ್ಸ್ ರೀಲ್ಸ್ ಚೂಸ್ ಮಾಡ್ತಿದ್ದಾರೆ ಯಾವ್ದಾದ್ರು ಮಾಡೋದು ಅಂತ. ನಾವಪ್ಪ ಕೂತಿದ್ದಾರೆ ಸುಮ್ಮನೆ. ಓಕೆ ಓಕೆ ಹಿಂಗೇನಾ ಸ್ಟ್ರೈಟ್ ಓಕೆ. ಈಗ ಒಂದೇ ಜಾಗ ಆಗೋಯ್ತಲ್ಲ, ಪರವಾಗಿಲ್ವಾ? ಇಲ್ಲಿ ಬರೋದು ಇಲ್ಲಿ ಬಂದು ಬಾ ಪರಿಚಯ. ನೀವಿಲ್ಲ ಆಚೆ ಇರಿ, ನಾನು ಈಚೆ ಇರ್ತೀನಿ. ಹಾಂ ಅಂಕಲ್ ಅಲ್ಲೇ ಕೂತಿರ್ಲಿ ಅಂತ ಅನ್ಕೊಂಡು ಬಿಟ್ಬಿಟ್ಟು ಬಂದೆ ನಾನು. ನಾವು 3 ಜನ ಇಲ್ಲಿ ಏನು ಮಾಡ್ತಾ ಇರೋಣ, ಕುತ್ಕೊಂಡೋದಾಗಿರಿ ಅಂತ. ನಾವು ಎಬ್ಬಿಸಿ ಕೂತ್ಕೊಳ್ಳಿ ತಗೊಂಡು. ಸೊ ಫೈನಲಿ ಜ್ಯೂಸೆಲ್ಲ ಕುಡಿದು ಊಟ ಎಲ್ಲ ಮಾಡಿ ನಾವು ಮತ್ತೆ ಶೂಟ್ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಈ ಶೂಟ್ ಯಾವ ಥರ ಇತ್ತು ಅಂತ ಹೇಳಿದರೆ ಹೊಸ ಥರ ನಮ್ಗನ್ಸಿದ್ದು. ಅಕ್ಕ ನಾನು ತುಂಬಾ ಎಂಜಾಯ್ ಮಾಡಿದ್ವಿ ಆ್ಯಂಡ್ ತುಂಬ ನೀಟಾಗಿ ರೀಲ್ಸ್ ಎಲ್ಲ ಮಾಡಿಕೊಂಡು ಸರ್ ಕೂಡ ಮನೆಗೆ ಹೊರಟರು, ನಾನು ಕೂಡ ಮನೆಗೆ ಬಂದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಮತ್ತೆ ಸಿಗ್ತೀನಿ.